Good morning, students. I am Anupama. I am teaching the 7th standard social science subject. So, in the previous class, we are discussed about the two lessons. That is, Vijayanagara Empire is the first one, and the second one is Bahumani Adil Shahs. So, today we discuss about the lesson, the third lesson, Bhakti cult and Sufi heritage. So, here we discussed about here Bhakti cult heritages and also the Sufi heritages. How they are doing the Bhakti cult and Sufi movement in India. So here in our India, Alvars and Dasas, they are created the social awareness through the Bhakti cult. In this lesson, here we learnt about the objectives of Bhakti cult and Sufi heritage and its meaning, and also the features of Bhakti cult. See, in this lesson we are discussed about so many Bhakti cult and Sufi heritages. They are in the southern India and all Akka Mahadevi, Kanakadasa, Purandaradasa and Shishinala Sharifa. Like that, similarly, in North India, Kabir Das, Guru Nanak, Tulasidas, Meerabai, Sri Chaitanya and others were introduced here. See here, there were so many Bhakti cult and Sufi heritages. They are created the social awareness through the Bhakti cult. In this lesson, we are discussed about each and every heritages of India. Okay, see here, student. Our India, it has the so many religious persons. That so many religious persons, they are follow the so many cultures. At the same time, our India, it was facing the so many problems. In that problems, here we discussed about religious and social problem. Okay, especially the religious problem. The peoples were facing the so many religious problems. They were caste system, superstition and pseudo rituals were deep rooted in our India. ಸೊ ನೋಡಿ, ನಮ್ಮ ಸಮಾಜ, ನಮ್ಮ ಭಾರತ ಏನು ಮಾಡ್ತಾ ಇತ್ತು, ಬಹಳಷ್ಟು ಸಮಸ್ಯೆಗಳನ್ನು, ಅದರಲ್ಲೂ ಧಾರ್ಮಿಕವಾಗಿರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಅದರಲ್ಲಿ ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವು ಸಮಸ್ಯೆಗಳ ಬಗ್ಗೆ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾಸ್ಟ್ ಸಿಸ್ಟಮ್. ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಜಾತಿ ಪದ್ಧತಿ ಅಲ್ವಾ, ಜಾತಿಯ ಆಧಾರದ ಮೇಲೆ ವ್ಯಕ್ತಿಯನ್ನು ತಾರತಮ್ಯವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸೂಪರ್ಸ್ಟಿಷನ್, ಮೂಢನಂಬಿಕೆ. ಸೊ ಹಿಯರ್ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೂಢನಂಬಿಕೆ ಅಂದರೆ ಏನು ಅಂದರೆ, ಒಬ್ಬರು ಹೇಳೋದನ್ನು ಮೂಢರಾಗಿ ಪೆದ್ದರಂತೆ ಅಲ್ವಾ, ಅವ್ರು ಹೇಳೋದನ್ನ ಏನು ಮಾಡೋದು, ನಂಬುವಂಥದ್ದು, ಅದು ಸರಿನಾ ತಪ್ಪ ಅನ್ನೋಂಥ ಆಲೋಚನೆಯನ್ನು ಮಾಡದೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಹಳ್ಳಿ ಕಡೆಗಳಲ್ಲಿ, ಕೆಲವೊಂದು ಕಡೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಅನ್ಎಜುಕೇಟೆಡ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ, ಜ್ವರ ಬಂದಿದೆ ಅಂದ ತಕ್ಷಣ ತಾಯ್ತ ಹಾಕ್ಸ್ಕೊಳ್ಳೋದು ಅಲ್ವಾ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಸೂಪರ್ಸ್ಟಿಷನ್. ಇದು ಮೂಢನಂಬಿಕೆ. ಜ್ವರ ಬಂದ ತಕ್ಷಣ ಎಲ್ಲಿಗೆ ಹೋಗಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು. ಅದನ್ನು ಬಿಟ್ಟು ನಾವು ದೇವ್ರ ಹತ್ರ ಹೋಗಿ ಯಂತ್ರ ಹಾಕ್ಸ್ಕೊಂಡ್ರೆ ವಾಸಿ ಆಗತ್ತಾ, ಇಲ್ಲ ಅಲ್ವಾ. ಇದು ಮೂಢನಂಬಿಕೆ, ನಾವು ಇದನ್ನು ಮೂಢನಂಬಿಕೆ ಅಂತ ಹೇಳ್ತೀವಿ. ಹಾಗೆಯೇ ನೆಕ್ಸ್ಟು ಏನದು, ಸ್ಯೂಡೋ ರಿಚುಯಲ್ಸ್. ಸ್ಯೂಡೋ ರಿಚುಯಲ್ಸ್ ಅಂತೇಳಿದ್ರೆ ಸುಳ್ಳು ಆಚರಣೆಗಳು. ಜಾತ್ರೆನಲ್ಲಿ ಏನು ಮಾಡೋದು, ದೇವರಿಗೆ ಬಲಿ ಕೊಡೋದು. ದೇವ್ರು ತಿನ್ನತ್ತಾ, ಇಲ್ಲ. ಮನುಷ್ಯ ಏನು ಮಾಡ್ತಾನೆ, ಆತ ತಿನ್ನುವಂತಹ ಆಸೆಯಿಂದ ಅವನಿಗೆ ಉಪಯೋಗ ಪಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ, ದೇವರ ಹೆಸರಿನಲ್ಲಿ ಕೆಲವೊಂದಿಷ್ಟು ಸುಳ್ಳು ಆಚರಣೆಗಳನ್ನು ಆಚರಿಸ್ತಾ ಹೋಗ್ತಾರೆ ಅಲ್ವಾ. ಇವೆಲ್ಲ ಏನಾಗುತ್ತೆ, ಸ್ಯೂಡೋ ರಿಚುಯಲ್ಸ್. ಸ್ಯೂಡೋ ರಿಚುಯಲ್ಸ್ ಮೀನ್ಸ್ ಸುಳ್ಳು ಆಚರಣೆಗಳು ಅಂತೇಳಿ ಹೇಳ್ತೀವಿ. ನೋಡಿ, ಆಲ್ ದೀಸ್ ಪ್ರಾಬ್ಲಮ್ಸ್ ಡಿಡ್
ಇಟ್ ವರ್ ಡೀಪ್ ರೂಟೆಡ್ ಇನ್ ಅವರ್ ಕಂಟ್ರಿ. ಇವು ನಮ್ಮ ದೇಶದಲ್ಲಿ ಇಂತಹ ಆಚರಣೆಗಳೇನಾಗಿದ್ದಾವೆ ಆಳವಾಗಿ ಬೇರನ್ನು ಊರಿದ್ದಾವೆ, ಕಿತ್ತಾಕಲಾರ್ದಷ್ಟು ಆಳವಾಗಿ ಏನಾಗಿದ್ದಾವೆ, ಡೀಪ್ ರೂಟೆಡ್ ಆಗಿ ಬೆಳ್ಕೊಂಡಿದೆ. It was believed that attaining moksha, see here, the peoples, they are following these practices, that is caste system, superstition and pseudo rituals because of to getting moksha. ಇದೆಲ್ಲದನ್ನು ಮಾಡ್ತಾ ಇದ್ದಾರೆ. ಕ್ಯಾಸ್ಟ್ ಸಿಸ್ಟಮ್ ಮಾಡ್ತಿದ್ದಾರೆ, ಸೂಪರ್ಸ್ಟಿಷನ್ ಮಾಡ್ತಾ ಇದ್ದಾರೆ, ಸ್ಯೂಡೋ ರಿಚುಯಲ್ಸ್ ಮಾಡ್ತಿದ್ದಾರೆ, ಸುಳ್ಳು ಆಚರಣೆಗಳನ್ನು ಮಾಡ್ತಿದ್ದಾರೆ. ಯಾವುದಕ್ಕೋಸ್ಕರ? ಟು ಗೆಟಿಂಗ್ ದ ಮೋಕ್ಷ. ಅಂದರೆ ನನ್ನ ಆತ್ಮಕ್ಕೆ ಸತ್ತ ನಂತರ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಾನು ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಆಸೆಯಿಂದ ಏನು ಮಾಡ್ತಾರೆ, ಈ ಎಲ್ಲ ಸುಳ್ಳು ಆಚರಣೆಗಳನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸಿ, ಇನ್ ದಟ್ ಪೀರಿಯಡ್ ದೀಸ್ ಪ್ರಾಕ್ಟೀಸಸ್ ವರ್ ವೆರಿ ಕಾಸ್ಟ್ಲಿ. ಆ ಪೀರಿಯಡಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಆಚರಣೆಗಳು ಏನಿದೆಯಲ್ಲ, ಸೂಪರ್ಸ್ಟಿಷನ್ಸು, ಸ್ಯೂಡೋ ರಿಚುಯಲ್ಸ್ ಏನಿದಾವಲ್ಲ, ದೇ ಆರ್ ವೆರಿ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿಯೆಸ್ಟ್ ಆಗಿತ್ತು. ಕಾಮನ್ ಪೀಪಲ್ಸ್ ವರ್ ನಾಟ್ ರೆಡಿ ಟು ಡೂಯಿಂಗ್ ದಿಸ್ ಬಿಕಾಸ್ ಆಫ್ ದೇರ್ ಎಕನಾಮಿಕಲ್ ಕಂಡೀಷನ್. ಸಾಮಾನ್ಯ ಜನರು ಇದನ್ನು ಏನು ಮಾಡೋದಕ್ಕಾಗ್ತಿರಲಿಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕೆ, ಆಚರಣೆಯನ್ನು ತರೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಆರ್ಥಿಕ ಸ್ಥಿತಿ ಏನಾಗಿತ್ತು, ಕೆಳಮಟ್ಟದಲ್ಲಿತ್ತು. ಅಂದರೆ ಎಕನಾಮಿಕಲಿ ದೇ ಆರ್ ವೆರಿ ವೀಕ್, ದಟ್ ಮೀನ್ಸ್ ದೇ ಆರ್ ವೆರಿ ಪೂರ್. ಬಿಕಾಸ್ ಆಫ್ ದಟ್ ರೀಸನ್ ದೇ ಆರ್ ಇಂಪಾಸಿಬಲ್ ಟು ಡೂಯಿಂಗ್ ದಿಸ್ ಪ್ರಾಕ್ಟೀಸ್. ಈ ಕೆಲಸಗಳನ್ನು, ಈ ಆಚರಣೆಗಳನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ದ ಮಿಡಿವಲ್ ಸೊಸೈಟಿ ವಾಸ್ ಅಂಡರ್ ದ ಇಂಪ್ರೆಷನ್ ದಟ್ ದ ಕಾಮನ್ ಪೀಪಲ್ ವರ್ ನಾಟ್ ಎಲಿಜಿಬಲ್ ಫಾರ್ ಡೂಯಿಂಗ್ ದಿಸ್ ಪ್ರಾಕ್ಟೀಸ್. ಈ ಆಚರಣೆಗಳನ್ನು ದೊಡ್ಡ ದೊಡ್ಡ ಶ್ರೀಮಂತರುಗಳು ಏನು ಮಾಡ್ತಾಯಿದ್ರು, ಈಸಿಯಾಗಿ ಮಾಡ್ತಾಯಿದ್ರು. ಯಾಕಂದರೆ ಅವರ ಎಕನಾಮಿಕ್ ಸ್ಟೇಟಸ್ಸು ತುಂಬ ಚೆನ್ನಾಗಿತ್ತು. ಆದರೆ ಕಾಮನ್ ಪೀಪಲ್ಸ್ ಇದನ್ನು ಮಾಡೋದಕ್ಕೆ ಏನಾಗ್ತಿರಲಿಲ್ಲ, ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ ದಟ್ ಪೀರಿಯಡ್, ಅಂತಹ ಸಂದರ್ಭದಲ್ಲಿ ನೋಡಿ, ಸಮಾಜ ಹೀಗಿತ್ತು ಆವಾಗ. ಎಲ್ಲ ಥರದ ಸೂಪರ್ಸ್ಟಿಷನ್ಸ್ ಇತ್ತು. ಯಾರೋ ಒಬ್ಬರು ಏನು ಮಾಡ್ತಿದ್ರು, ಅವರ ಲಾಭಕ್ಕೋಸ್ಕರ ಜನರನ್ನು ಪೂಜೆ ಯಜ್ಞಗಳನ್ನು ಮಾಡಿಸ್ತಕ್ಕಂಥದ್ದು, ಹಾಗೆಯೇ ಹವನಗಳನ್ನು ಮಾಡಿಸ್ತಕ್ಕಂಥದ್ದು, ಒಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಿದ್ದು. ಶ್ರೀಮಂತರು ಈಸಿಯಾಗಿ ಮಾಡ್ತಾಯಿದ್ರು, ಬಡವರಿಗೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಬಡವರು ಸುಮ್ಮನೆ ಇರ್ತಿರ್ಲಿಲ್ಲ. ಇವರು ಏನು ಮಾಡ್ತಾಯಿದ್ರು, ಅಯ್ಯೋ ನಾನು ಮಾಡಿಸ್ಲಿಲ್ವಲ್ಲ, ನನಗೆ ಮೋಕ್ಷ ಸಿಗಲ್ಲ ಅನ್ನೋಂಥ ಫೀಲಿಂಗ್ ಅವರಲ್ಲಿತ್ತು. ಏನಾರಾಗಿ ನಾವು ಮಾಡಿಸ್ಬೇಕು ಅನ್ನೋಂಥ ಫೀಲಿಂಗ್ ಅವರಲ್ಲಿ ಜನರಲ್ಲಿ ಹುಟ್ಕೊಳ್ತಾ ಇತ್ತು. ಆ ಥರ ಇರುವಂತಹ ಒಂದು ಕಂಡೀಷನ್ ಇದ್ದಾಗ, ಯಾಕಂದರೆ ಇನ್ ದಟ್ ಪೀರಿಯಡ್ ದ ಪೀಪಲ್ಸ್ ವರ್ ಇಲ್ಲಿಟ್ರೇಟ್, ಅನಕ್ಷರಸ್ಥರು, ಅವರಿಗಷ್ಟು ಗೊತ್ತಾಗ್ತಿರಲಿಲ್ಲ, ಮೂಡ್ರವರು. ಯಾರೇನು ಹೇಳಿದ್ರು ಅದನ್ನು ಏನು ಮಾಡ್ತಿದ್ರು, ನಂಬ್ತಾಯಿದ್ರು. ಅಂಥ ಟೈಮಲ್ಲಿ ಇನ್ ದಟ್ ಪೀರಿಯಡ್ ಸೈನ್ಸ್ ಆ್ಯಂಡ್ ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಟ್ರೆಡಿಷನ್ ಬ್ರಾಟ್ ಇನ್ ಎ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್. ನೋಡಿ, ಆ ಪೀರಿಯಡಲ್ಲಿ so many bhakti cult and Sufi heritages, they were born, and also they are brought the social and religious reformation. ಅಂದರೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವೊಂದಿಷ್ಟು ಸುಧಾರಣೆಗಳನ್ನ ತಂದರು. ಇಲ್ಲ, ಈ ಥರ ನಾವು ಖರ್ಚು ಮಾಡೋದು ತಪ್ಪು, ಇದರಿಂದ ನಮಗೆ ಮೋಕ್ಷ ಸಿಗೋದಿಲ್ಲ, ನೀವು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಪ್ರಾಣಿ ಬಲಿ ಕೊಟ್ಟರೆ ನಿಮ್ಗೆ ಮಾಡಿದ ನಿಮಗೆ ಒಳ್ಳೆಯದಾಗೋದಿಲ್ಲ, ಆ ಥರ ಎಲ್ಲ ಇಲ್ಲ, ಮೂಢನಂಬಿಕೆಗಳನ್ನು ಏನು ಮಾಡಿ ತೆಗೆದುಹಾಕಿ ಅಂತ ಹೇಳುವಂತಹ ಒಂದು ಗ್ರೂಪ್ ಏನಾಗುತ್ತೆ ಆಗ ಹುಟ್ಕೊಳ್ಳುತ್ತೆ. ದೇ ಆರ್ ಕ್ರಿಯೇಟೆಡ್ ದ ಸೋಷಿಯಲ್ ಅವೇರ್ನೆಸ್ ಇನ್ ದ ಮೈಂಡ್ ಆಫ್ ದ ಪೀಪಲ್. ಜನರ ತಲೆಯಲ್ಲಿ ಏನು ಮಾಡ್ತಾರೆ ಅವರು, ಜಾಗೃತಿಯನ್ನು ಏನು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಇದು ತಪ್ಪು, ಇದು ಮೂಢನಂಬಿಕೆ, ಇದು ಸುಳ್ಳು ಆಚರಣೆಗಳು, ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅಂಥೇಳಿ ಜನರಿಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸನ ಏನು ಮಾಡ್ತಾರೆ, ಮಾಡ್ತಾ ಹೋಗ್ತಾರೆ. ಹಾಗಾದರೆ ನೀವು ಹೇಳಿದ್ರಲ್ಲಪ್ಪ, ಈ ಆಚರಣೆಗಳನ್ನು ಮಾಡೋದ್ರಿಂದ ತಪ್ಪು, ಇದರಿಂದ ನಿಮಗೆ ಮೋಕ್ಷ ಸಿಗಲ್ಲ ಅಂತ ಹೇಳಿದ್ರಲ್ಲ, ಹಾಗಾದರೆ ಹೇಗೆ ನಾವು ಮೋಕ್ಷ ಪಡ್ಕೋಬೇಕು ಅಂತ ಹೇಳ್ತಾರೆ. ನೋಡಿ, ದೇ ಸ್ಟ್ರೆಸ್ ಟು ಇಂಪಾರ್ಟೆನ್ಸ್ ಟು ಗ್ಲೋಬಲ್ ಬ್ರದರ್ಹುಡ್. ಏನಂತ ಟೀಚ್ ಮಾಡ್ತಾರೆ ಅವರು, ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ದ ಗ್ಲೋಬಲ್ ಬ್ರದರ್ಹುಡ್. ಅಂದರೆ ವಿಶ್ವ ಭ್ರಾತೃತ್ವದ ಬಗ್ಗೆ ಏನು ಮಾಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ನಾವೆಲ್ಲರೂ ಒಂದೇ, ದರ್ ಇಸ್ ನೋ ಕ್ಯಾಸ್ಟ್ ಸಿಸ್ಟಮ್,
ಜಾತಿ ಪದ್ಧತಿ ಅನ್ನುವಂಥದ್ದೇ ಇಲ್ಲ. ವಿ ಆರ್ ಆಲ್ ಬ್ರದರ್ಸ್, ನಾವೆಲ್ಲ ಅಣ್ಣ ತಮ್ಮಿದ್ರು, ಯಾವುದೇ ಜಾತಿ ಭೇದ ಧರ್ಮದ ಭಾವ ಇಲ್ಲ ಅನ್ನೋದನ್ನೇ ಏನು ಮಾಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ. ಹಿಯರ್ ದಿಸ್ ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಹೆರಿಟೇಜರ್ಸ್ ದೇ ಆರ್ ಗಿವಿಂಗ್ ದ ಮೋರ್ ಇಂಪಾರ್ಟೆನ್ಸ್ ಟು ದ ಗ್ಲೋಬಲ್ ಬ್ರದರ್ಹುಡ್. ವಿಶ್ವ ಭ್ರಾತೃತ್ವದ ಬಗ್ಗೆ ಅವ್ರು ಏನು ಮಾಡ್ತಾರೆ, ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ದೇ ಟಾಟ್ ದಟ್ ಭಕ್ತಿ ಈಸ್ ದ ಬೆಸ್ಟ್ ವೇ ಟು ಅಟೈನ್ ಮೋಕ್ಷ. And also they are teaching the people bhakti is the best way to attain moksha. ನಾವು ನಮ್ಮಲ್ಲಿ ಭಕ್ತಿ ಅನ್ನೋದಿದ್ರೆ, ನಿಸ್ವಾರ್ಥವಾಗಿರ್ತಕ್ಕಂಥ ಭಕ್ತಿ ಅನ್ನೋದಿದೆಯಲ್ಲ, ದಿಸ್ ಈಸ್ ದ ಈಸಿ ವೇ, ತುಂಬ ಸುಲಭವಾಗಿರ್ತಕ್ಕಂಥ ದಾರಿ. ಯಾವುದಕ್ಕೆ? ಟು ಅಟೈನ್ ಮೋಕ್ಷ ಆರ್ ಗೆಟ್ಟಿಂಗ್ ಮೋಕ್ಷ. ನಾವು ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕಿರ್ತಕ್ಕಂತಹ ಒಂದು ಸುಲಭ ದಾರಿ ಯಾವುದಪ್ಪ ಅಂತ ಹೇಳಿದ್ರೆ ಭಕ್ತಿ. ಭಕ್ತಿ ಈಸ್ ದ ಬೆಸ್ಟ್ ವೇ ಟು ಅಟೈನ್ ಮೋಕ್ಷ. ದಿಸ್ ಪಾತ್ ಈಸ್ ಕಾಲ್ಡ್ ಆಸ್ ಭಕ್ತಿ ಕಲ್ಟ್. ಈ ದಾರಿಯನ್ನೇ ಏನು ಮಾಡಿದ್ರು, ಭಕ್ತಿ ಕಲ್ಟ್ ಅಂತ ಹೇಳಿ ಕರಿತಾ ಹೋದರು. ಭಕ್ತಿ ಕಲ್ಟ್ ಅಂತ ಹೇಳಿದ್ರೆ ಭಕ್ತಿ ಪಂಥ ಅಂತ ಹೇಳಿ ಕರಿತಾ ಹೋಗ್ತಾರೆ. ಲೈಕ್ this bhakti cult heritagers, they are giving more importance to the global brotherhood, and also they are taught that bhakti is the best way to get moksha. ಭಕ್ತಿ ಈಸ್ ದ ಈಸಿ ವೇ ಟು ಗೆಟಿಂಗ್ ಮೋಕ್ಷ ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಇದನ್ನೇ ಈ ಥರ ಟೀಚ್ ಮಾಡಿದವರನ್ನೇ ನಾವು ಭಕ್ತಿ ಕಲ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಿಯರ್ ಯು ಆಲ್ವೇಸ್ ಲಿಸನಿಂಗ್ ದ ವರ್ಡ್ ಭಕ್ತಿ ಭಕ್ತಿ ಭಕ್ತಿ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ವರ್ಡ್ ಭಕ್ತಿ? ಹೌ ಇಟ್ ವಾಸ್ ಫಾರ್ಮ್ಡ್? ಈ ಪದ ಹೇಗೆ ಬಂತು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ, ದಿಸ್ ವರ್ಡ್ ಭಕ್ತಿ ಇಟ್ ವಾಸ್ ಫಾರ್ಮ್ಡ್, it was from the Sanskrit language. See, this bhakti word, it was came from the Sanskrit language. In the Sanskrit language, bhuj, the word bhuj ಅಂತ ನಾವು ಏನು ಮಾಡ್ತೀವಿ, ಭಕ್ತಿ ಅನ್ನೋ ವರ್ಡನ್ನು ಸಂಸ್ಕೃತ್ ಲ್ಯಾಂಗ್ವೇಜಲ್ಲಿ ಭುಜ್ ಅಂತ ಹೇಳೋ ಪದದಿಂದ ಏನಾಗಿದೆ, ಅದು ಬಂದಿದೆ. ದ ಮೀನಿಂಗ್ ಆಫ್ ದ ವರ್ಡ್ ಭುಜ್ ಈಸ್ ನಾಲೆಡ್ಜ್. ಅಂದರೆ ಭುಜ್ ಅಂದರೆ ಏನು, ಸಂಸ್ಕೃತದಲ್ಲಿ ನಾಲೆಡ್ಜ್ ಅಂಥೇಳಿ ಅರ್ಥ. ಭಕ್ತಿ ಅನ್ನುವಂಥ ಒಂದು ಪದ ಸಂಸ್ಕೃತ ಭಾಷೆಯ ಭುಜ್ ಅನ್ನುವಂಥ ಒಂದು ಪದದಿಂದ ಬಂದಿದೆ. ಭುಜ್ ಅಂತ ಹೇಳಿದ್ರೆ ನಾಲೆಡ್ಜ್ ಅಂಥೇಳಿ ಅರ್ಥ. ಓಕೆನಾ? ನೆಕ್ಸ್ಟ್ we are discussed about the gist of bhakti cult. Here the gist means objective or the aim. ಗುರಿ ಆಗ್ಬೋದು ಅಥವಾ ಉದ್ದೇಶ ಆಗಿರ್ಬೋದು, ಯಾವುದ್ರದ್ದು, ಭಕ್ತಿ ಕಲ್ಟ್. Here we discussed about the objectives or the aim of bhakti cult. ಹಾಗಾದರೆ ಈ ಭಕ್ತಿ ಕಲ್ಟ್ ಇದ್ದಾರಲ್ಲ ಪೀಪಲ್ಸು, ಇವರ ಗುರಿ ಏನು, ಇವರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ, ತಿಳ್ಕೊಳ್ತಾ ಹೋಗೋಣ. ಭಕ್ತಿ ಕಲ್ಟ್ ಕಾಂಡೆಮ್ ದ ಡಿಸ್ಕ್ರಿಮಿನೇಷನ್, ಇಟ್ ಪೀಚ್ಡ್ ಈಕ್ವಾಲಿಟಿ. ಹಿಯರ್ ನೋಡಿ, ಇಲ್ಲಿ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವರ್ಡ್ಸನ್ನು ನೀವು ನೋಡ್ತಾ ಇದ್ರೆ, ಕಾಂಡೆಮ್ಡ್ ಅಂತ ಹೇಳಿದ್ರೆ ಆಪೋಸಿಟ್ ಅಂತ ಹೇಳಿ ಅರ್ಥ ಬರುತ್ತೆ, ವಿರೋಧಿಸೋದು ಅಂತ ಹೇಳಿ ಅರ್ಥ ಬರ್ತಾ ಹೋಗುತ್ತೆ. ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರೆ ಭೇದ ಭಾವ ಮಾಡೋದು ಅಥವಾ ತಾರತಮ್ಯ ಮಾಡೋದು, ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡೋವಂಥದ್ದು ಅಂಥೇಳಿ ಅರ್ಥ. ಪೀಚ್ಡ್ ಅಂತ ಹೇಳಿದ್ರೆ ಟೀಚ್ ಅಂತ ಅರ್ಥ ಬರುತ್ತೆ, ಅಂದರೆ ಬೋಧಿಸೋದು ಅನ್ನುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸಿ ಹಿಯರ್ ದ ಫಸ್ಟ್ objectives of bhakti cult is, bhakti cult condemn the discrimination. That means this bhakti heritagers, they are opposed the discrimination, and also they are teached the equality. ಸಮಾನತೆ ಬಗ್ಗೆ ಏನು ಮಾಡ್ತಾರೆ, ಜನರಿಗೆ ಫೀಲಿಂಗನ್ನು ಮೂಡಿಸ್ತಾ ಹೋಗ್ತಾರೆ. ಭೇದ ಭಾವ ಮಾಡಬಾರ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನೋದನ್ನು ಏನು ಮಾಡ್ತಾರೆ, ಅವರು ಹೇಳ್ತಾ ಹೋಗ್ತಾರೆ. ದ ಸೈನ್ಸ್ ಆಫ್ ಭಕ್ತಿ ಕಲ್ಟ್ ಆಪೋಸ್ಡ್ ಆ್ಯಂಡ್ ಕಾಂಡೆಮ್ ದ ಸೂಪರ್ಸ್ಟಿಯಸ್ ಪ್ರಾಕ್ಟೀಸಸ್. ಆ್ಯಂಡ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ದ ಸೈಂಟ್ ಆಫ್ ಭಕ್ತಿ ಕಲ್ಟ್. ಈ ಭಕ್ತಿ ಕಲ್ಟಿನ ಸೈಂಟ್ಸ್, ಸನ್ಯಾಸಿಗಳು ಅಥವಾ ಫಾಲೋವರ್ಸ್ ಏನಿದ್ರಲ್ಲ, ದೇ ಆರ್ ಅಪೋಸ್ಡ್ ಆ್ಯಂಡ್ ಕಾಂಡೆಮ್ಡ್ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸ್. ಮೂಢನಂಬಿಕೆಯ ಆಚರಣೆಗಳನ್ನು ಅವರು ವಿರೋಧಿಸ್ತಾ ಇದ್ರು, ಧಿಕ್ಕರಿಸ್ತಾ ಇದ್ರು ಅನ್ನೋದನ್ನು ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಭಕ್ತಿ ಕಲ್ಟ್. ಆ್ಯಂಡ್ ದ ಥರ್ಡ್ ಆಬ್ಜೆಕ್ಟಿವ್ಸ್ ಆಫ್ ಭಕ್ತಿ ಕಲ್ಟ್ ಈಸ್
They undertook the task of uniting the hearts of people. See here, these Bhakti cult heritages, they are trying to uniting the heart of the people. ಜನರ ಮನಸ್ಸನ್ನು, ಇಲ್ಲಿ ಹೃದಯ ಮನಸ್ಸು ಅನ್ನೋ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾರೆ, ಮಾಡ್ತಾ ಹೋಗ್ತಾರೆ. ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ದೇ ಆರ್ ಟ್ರೈ ಟು ಯುನೈಟಿಂಗ್ ದ ಹಾರ್ಟ್ ಆಫ್ ದ ಪೀಪಲ್. ಜನರ ಹೃದಯವನ್ನು ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ಲಾಸ್ಟ್ ಗಿಸ್ಟ್ ಆಫ್ ಭಕ್ತಿ ಕಲ್ಟ್ ಈಸ್, ಅಕಾರ್ಡಿಂಗ್ ಟು ಸೂಫಿ ಸೈಂಟ್, ಧರ್ಮ ಈಸ್ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಅಕಾರ್ಡಿಂಗ್ ಟು ದ ಸೂಫಿ ಸೈಂಟ್, ಸೂಫಿ ಸಂತರ ಪ್ರಕಾರ ಧರ್ಮ ಮೀನ್ಸ್ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಅಂದರೆ ಸೂಫಿ ಸಂತರುಗಳ ಪ್ರಕಾರ, ಅವ್ರ ಪ್ರಕಾರ ಧರ್ಮ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಲವ್, ಅಂದರೆ ಎಲ್ಲರನ್ನ ಏನು ಮಾಡಬೇಕು, ಪ್ರೀತಿಸಬೇಕು. ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್, ಅಂದರೆ ಅಸಹಾಯಕರಿಗೆ ಏನು ಮಾಡಬೇಕು, ಸಹಾಯವನ್ನು ಮಾಡೋ ಅಂಥದ್ದು. ಇದನ್ನು ಏನಂತ ಕರೀತಾರೆ ಅವರು, ಧರ್ಮ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ದ ಸೂಫಿ ಸೈಂಟ್, ಧರ್ಮ ಮೀನ್ಸ್ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಆ್ಯಂಡ್ ಆಲ್ಸೋ ದೇ ಆರ್ ಟೀಚ್ಡ್ ಅಬೌಟ್ ಗಾಡ್ ಈಸ್ ಒನ್ ನಾಟ್ ಮೆನಿ. ದೇವರು ಒಬ್ಬನೇ, ಹಲವು ಇಲ್ಲ ಅನ್ನೋದನ್ನು ಏನು ಮಾಡ್ತಾರೆ, ಅವರು ಹೇಳ್ತಾ ಹೋಗ್ತಾರೆ. ಸಿ ಹಿಯರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks. ಓಕೆ, ಯು ಶುಡ್ ಲರ್ನ್ ಇಟ್. ಇದನ್ನು ನೀವು ಕಲೀಲೇಬೇಕು. ಈ 2 marksiಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಓಕೆನಾ. ನೆಕ್ಸ್ಟ್ ವಿ ಆರ್ ಗೋ ಟು ದ ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ. ಸಿ ಹಿಯರ್, ಆಲ್ರೆಡಿ ಐ ಗಿವಿಂಗ್ ಸಮ್ ಇನ್ಫಾರ್ಮೇಷನ್ ಇನ್ ದ ಇಂಟ್ರೊಡಕ್ಷನಲ್ಲಿ ನಾನು ಕೆಲವು ಹೇಳ್ತಾ ಹೋದೆ. ಇನ್ ಅವರ್ ಇಂಡಿಯಾ, ದ ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಆಲ್ಸೋ ದ ಸೌತ್ ಇಂಡಿಯನ್ ಭಕ್ತಿ ಹೆರಿಟೇಜಸ್, ದೇ ಆರ್ ಕ್ರಿಯೇಟೆಡ್ ದ ಅವೇರ್ನೆಸ್ ಇನ್ ದ ಮೈಂಡ್ ಆಫ್ ದ ಪೀಪಲ್ ಅಂತ ಹೇಳಿದೆ. ದಕ್ಷಿಣ ಭಾರತದಲ್ಲೂ ಇದ್ದರು, ಉತ್ತರ ಭಾರತದಲ್ಲೂ ಸಹ ಇದ್ದರು. ಸಿ ನಾವು ವಿ ಡಿಸ್ಕಸ್ ಅಬೌಟ್ ದ ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಭಕ್ತಿ ಹೆರಿಟೇಜಸ್ಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಸಿ ಹಿಯರ್, ದ ಫಸ್ಟ್ ಪರ್ಸನ್ ಈಸ್ ಆ್ಯಂಡಾಲ್. See here, this is a picture of Andal. Okay, she looks so beautiful. Andal is one among the 12 Alvars, the Vishnu devotees. ವಿಷ್ಣುವಿನ ಭಕ್ತರಲ್ಲಿ 12 ಜನರ ಆಳ್ವಾಸ್ ಬರ್ತಾರೆ. ಅದರಲ್ಲಿ ಆಂಡಾಲು ಸಹ ಒಬ್ಬಳು. ಸೊ ಆ್ಯಕ್ಚುಲಿ ದಿಸ್ ಆಳ್ವಾಸ್ ದೇ ಆರ್ ಇನ್ ತಮಿಳ್ನಾಡು. ಅವ್ರು ತಮಿಳ್ನಾಡಲ್ಲಿ ನಾವು ಅವ್ರನ್ನ ಕಾಣ್ತಾ ಹೋಗ್ಬೋದು. ಶಿ ವಾಸ್ ಆ್ಯನ್ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣುಚಿತ್ತ. ಆ್ಯಕ್ಚುಲಿ ಶಿ ಈಸ್ ನಾಟ್ ಓನ್ ಡಾಟರ್ ಆಫ್ ವಿಷ್ಣುಚಿತ್ತ, ಶಿ ವಾಸ್ ಎ ಅಡಾಪ್ಟೆಡ್ ಡಾಟರ್. ಇವಳು ವಿಷ್ಣುಚಿತ್ತನ ದತ್ತು ಮಗಳಾಗಿರ್ತಾರೆ. ಆ್ಯಂಡ್ ಆಲ್ಸೋ ದಿಸ್ ವಿಷ್ಣುಚಿತ್ತ, he belongs to ಆಳ್ವಾರ್. ದೇ ಆರ್ ಕಾಲ್ಡ್ ಆಸ್ ಪೆರಿ ಆಳ್ವಾರ್. ಈ ವಿಷ್ಣುಚಿತ್ತ ಅವರು ಆಳ್ವಾರ್ ಜನಾಂಗಕ್ಕೆ ಸೇರಿದಂಥವರಾಗಿರ್ತಾರೆ. ಆ್ಯಂಡ್ ಆಲ್ಸೋ ಅವರನ್ನು ಪೆರಿ ಆಳ್ವಾರ್ ಅಂತಲೂ ಸಹ ಏನು ಮಾಡ್ತಾಯಿದ್ರು, ಕರೀತಾಯಿದ್ರು. ದ ಒರಿಜಿನಲ್ ನೇಮ್ ಆಫ್ ಆ್ಯಂಡಾಲ್ ವಾಸ್ ಗೋದಾದೇವಿ. ಈ ಆ್ಯಂಡಾಲ್ ಅನ್ನುವಂಥ ಹೆಸರು ಬರೋದಕ್ಕಿಂತಲೂ ಮುಂಚೆ ಅವಳ ಮೂಲ ಹೆಸರು ಏನಪ್ಪ ಅಂತ ಹೇಳಿದ್ರೆ ಗೋದಾದೇವಿ. ನೋಡಿ, ನಿಮಗೆ ಎಕ್ಸೈಸ್ ಆ್ಯಕ್ಟಿವಿಟಿನಲ್ಲಿ 1 marksiಗೆ ಕೇಳ್ತಾರೆ, ವಾಟ್ ಈಸ್ ದ ಒರಿಜಿನಲ್ ನೇಮ್ ಆಫ್ ಆ್ಯಂಡಾಲ್ ಅಂತ ಕೇಳ್ತಾರೆ. ನೀವಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ, ದ ಒರಿಜಿನಲ್ ನೇಮ್ ಆಫ್ ಆ್ಯಂಡಾಲ್ ವಾಸ್ ಗೋದಾದೇವಿ. ಓಕೆ, ದೇ ವರ್ ದ ಡಿವೋಟಿ ಆಫ್ ವಿಷ್ಣು. ಸೊ ಸಿ ಹಿಯರ್, ದ ಆಳ್ವರ್ಸ್, ದೇ ವರ್ ದ ಡಿವೋಟಿ ಆಫ್ ವಿಷ್ಣು. Okay, but this Andal, she was the devotee of Krishna. See here, I showing the picture. This Andal, she was the devotee of Krishna. See, behind the Andal there were ವಿಷ್ಣುಚಿತ್ತ. ನೋಡಿ, ಆಂಡಾಲ್ನ ಹಿಂಭಾಗದಲ್ಲಿ ವಿಷ್ಣುಚಿತ್ತ ಅವರಿದ್ದಾರೆ. ಓಕೆನಾ. ಹಾಗೆ ಆಂಡಾಲ್ ಪಕ್ಕದಲ್ಲಿ ನಾವು ಯಾವ ದೇವರನ್ನು ನೋಡ್ತಾ ಹೋಗ್ತೀವಿ, ಕೃಷ್ಣನನ್ನು. ದಟ್ ಮೀನ್ಸ್ ದಿಸ್ ಆ್ಯಂಡಾಲ್, ಶಿ ವಾಸ್ ದ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ. ಕೃಷ್ಣನ ಆರಾಧಕಿ ಅನ್ನೋದು ನಮಗೆ ಚಿತ್ರದ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಸಿ ಹಿಯರ್, ಹರ್ ಫಾದರ್ ವಾಸ್ ಮೇಕಿಂಗ್ ದ ಫ್ಲವರ್ ಗಾರ್ಲ್ಯಾಂಡ್ ಆ್ಯಂಡ್ ಆಫರ್ಡ್ ಇಟ್ ಟು ಕೃಷ್ಣ ಟೆಂಪಲ್ ಆಫ್ ಶ್ರೀವಿಲ್ಲಿಪುತ್ತೂರ್. ಸಿ ಹಿಯರ್, ಇಸ್ ದ ಟೆಂಪಲ್. ಶ್ರೀವಿಲ್ಲಿಪುತ್ತೂರಿನ ಕೃಷ್ಣನ ಟೆಂಪಲ್. ಅಲ್ಲಿ ಮೇಲ್ಗಡೆ ಚಿತ್ರದಲ್ಲಿ ವಿಷ್ಣುಚಿತ್ತ ಅವರ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ. ಸೊ ನೋಡಿ, here the Vishnuchitta, he was making the flower garland. ಫ್ಲವರ್ ಅಂದರೆ ಗೊತ್ತಿದೆ ನಿಮಗೆ, ಹೂವು. ಗಾರ್ಲ್ಯಾಂಡ್ ಮೀನ್ಸ್ ಹಾರ.
ಸೊ ಹೂವಿನ ಹಾರವನ್ನು ಇವರು ತಯಾರಿಸ್ತಾ ಇದ್ರು. ಹಿ ವಾಸ್ ಮೇಕಿಂಗ್ ದ ಫ್ಲವರ್ ಗಾರ್ಲ್ಯಾಂಡ್ ಆ್ಯಂಡ್ ಇಟ್ ವಾಸ್ ಆಫರ್ ಟು ದ ಕೃಷ್ಣ ಟೆಂಪಲ್ ಆಫ್ ಶ್ರೀವಿಲ್ಲಿಪುತ್ತೂರು. ಶ್ರೀವಿಲ್ಲಿಪುತ್ತೂರಿನ ಕೃಷ್ಣನ ದೇವಾಲಯಕ್ಕೆ ಪ್ರತಿನಿತ್ಯ ಹೂವಿನ ಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು. ಇವ್ರು ಹೋಗ್ಬೇಕಾದ್ರೆ ಎವ್ರಿ ಡೇ ಆ್ಯಂಡ್ ಆಲ್ಸೋ ಶಿ ವೆಂಟ್ ವಿತ್ ಹಿಸ್ ಫಾದರ್. ಅವಳ ಫಾದರ್ನ ಜೊತೆ ಏನು ಮಾಡ್ತಿದ್ಲು, ಅವಳು ಹೋಗ್ತಾ ಇದ್ಲು. ಓಕೆ, ಸೊ ಆಫ್ಟರ್ ಪಾಸಿಂಗ್ ದ ಇಯರ್ಸ್ ಶಿ ಸ್ಟಾರ್ಟೆಡ್ ಟು ಲವ್ ದ ಕೃಷ್ಣ. ಕೃಷ್ಣನನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಆಲ್ಸೋ ಶಿ ವಾಸ್ ಬಿಲೀವ್ಡ್ ದಟ್ ಕೃಷ್ಣ ವಾಸ್ ಹರ್ ಹಸ್ಬೆಂಡ್. ಅವಳು ಕೃಷ್ಣನೇ ತನ್ನ ಗಂಡ ಅನ್ನೋದನ್ನು ಅವಳು ತುಂಬಾ ಸ್ಟ್ರಾಂಗ್ ಆಗಿ ಏನಾಗಿದ್ಲು, ನಂಬಿದ್ಲು. ಇನ್ ದಟ್ ಸಿಚುಯೇಷನ್ ಶಿ ರೋಟ್ ಎ ಬುಕ್ ದಟ್ ಈಸ್ ತಿರುಪಮೈ. ತಿರುಪಮೈ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ರು. ದಿಸ್ ತಿರುಪಮೈ ಬುಕ್ ಇಟ್ ವಾಸ್ ಡೆಡಿಕೇಟೆಡ್ ಟು ದ ಗಾಡ್. ದೇವರಿಗೆ, ಕೃಷ್ಣನಿಗೆ ಏನು ಮಾಡ್ತಾಳೆ, ಆ ಬುಕ್ಕನ್ನು ಅವಳು ಅರ್ಪಿಸ್ತಾಳೆ. ಓಕೆ, ಅಕಾರ್ಡಿಂಗ್ ಟು ದ ಆಳ್ವರ್ಸ್ ಆಲ್ ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್ ಆ್ಯಂಡ್ ದೇರ್ ಬರ್ತ್ ಶುಡ್ ನಾಟ್ ಬಿ ಕ್ವಶನ್ಡ್. ನೋಡಿ, ಈ ಆಳ್ವರ್ಸ್ ಏನಿದ್ದಾರಲ್ಲ, ವಿಷ್ಣುವಿನ ಭಕ್ತರಿವರು ಆಳ್ವರ್ಸ್ ಅಂತ ಹೇಳಿದ್ರೆ, ಇಲ್ಲಿ ದ ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್ ಅಂದರೆ ವಿಷ್ಣುವಿನ ಆರಾಧಕರು ಎಲ್ಲರೂ ಸಹ ಒಂದೇ. ದೇರ್ ಬರ್ತ್ ಶುಡ್ ನಾಟ್ ಬಿ ಕ್ವಶನ್ಡ್. ಯಾರೂ ಸಹ ಅವರ ಜನ್ಮದ ಬಗ್ಗೆ, ಅವರ ಜಾತಿಯ ಬಗ್ಗೆ, ಅವರ ಧರ್ಮದ ಬಗ್ಗೆ ಪ್ರಶ್ನೆಯನ್ನು ಮಾಡೋ ಹಾಗಿರಲಿಲ್ಲ. ಇನ್ ಕೇಸ್ ಏನಾದರೂ ಅವರು ಪ್ರಶ್ನೆಯನ್ನು ಮಾಡೋ ಹಾಗಿದ್ರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್, ಪಾಪಕೃತ್ಯ ಅನ್ನೋದನ್ನು ಅವ್ರು ಏನು ಮಾಡಿದರು, ನಂಬಿದ್ರು. ಇಲ್ಲಿ ವಿಷ್ಣುವಿನ ಭಕ್ತರಲ್ಲಿ ಯಾರೇ ಬರಲಿ, ಯಾವುದೇ ಜಾತಿಯವ್ರು ಬರಲಿ, ಯಾವುದೇ ಧರ್ಮದವ್ರು ಬರಲಿ, ದೇ ಟ್ರೀಟೆಡ್ ಈಕ್ವಲಿ. ಅವ್ರನ್ನೆಲ್ಲರನ್ನ ಸಹ ಸಮಾನತೆಯಿಂದ ನೋಡ್ತಾ ಇದ್ರು. ಇನ್ ಕೇಸ್ ಏನಾದರೂ ಪ್ರಶ್ನೆಯನ್ನು ಮಾಡಿದರೆ ಅದು ಪಾಪಕೃತ್ಯ ಅನ್ನೋದನ್ನು ಜನರಲ್ಲಿ ನಂಬಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಈ ರೀತಿಯಾಗಿ ಅವರು ನಂಬಿದ್ರು ಕೂಡ. Okay students, so in the next class we are discussed about the another Bhakti heritager in South India, that was Akka Mahadevi.